ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಪ್ರಲಾಪಗಳು 3ನೇ ಅಧ್ಯಾಯ 57ನೇ ವಚನ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಆಮೇಲೆ ಇನ್ನೊಂದ್ಸಲ ಅದು. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯಾರು ಕೂಗುತ್ತಾರೋ ಅವ್ರ ಮಧ್ಯದಾಗ ದೇವರಾನ. ಹಾಲೆಲೂಯಾ. ಯಾರು ಪ್ರಾರ್ಥಿಸ್ತಾರೋ ಅವ್ರ ಮಧ್ಯದಾಗ ದೇವರಾನ. ಅವರಿಗೆ ದೇವರ ಅವ್ರ ಮಧ್ಯದಾಗ ಬಂದು ಸುಮ್ನೆ ನಿಂದ್ರೋದಿಲ್ಲ, ಅವರಿಗೆ ಧೈರ್ಯ ಕೊಡ್ತಾನ. ಹಾಲೆಲೂಯಾ. ಭಯ ಪಡಬೇಡ ಅಂತ ಹೇಳ್ತಾನ. ಹಾಲೆಲೂಯಾ. ನೀನ್ ಎಲ್ಲೇನೇ ಇರು, ನೀ ಯಾವ ಸ್ಥಾನದಾಗನೇ ಇರು, ಆ ಕ್ಷಣದಾಗ ದೇವರಿಗೆ ಕೂಗು, ದೇವರು ಬಂದು ಭಯ ಪಡಬೇಡ ಅಂತ ಹೇಳ್ತಾನ. ಹಾಲೆಲೂಯಾ. ಈಗ ನಾವು ದೇವರನ್ನು ನಂಬಿವಿ, ಯಾಕೆ ಅನ್ಸಬೇಕು? ದೇವರ ವಾಕ್ಯ ಹೇಳ್ತದ ಭಯ ಪಡಬೇಡ ಅಂತ. ಯಾಕೆ ಅನ್ಸಬೇಕು? ಸಮೀಪಕ್ಕೆ ಬಂದು ದೇವರು ಹೇಳ್ತಾನ ಕಿ ಭಯ ಪಡಬೇಡ, ನಾನು ನಿಮ್ಮ ಮಧ್ಯದಾಗಿದ್ದೀನಿ. ಹಾಲೆಲೂಯಾ. ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ, ನಿಮ್ಮ ಜೊತೆಗಿದ್ದೀನಿ. ಹಾಲೆಲೂಯಾ. ಭಯ ಪಡೋದ ಅವಶ್ಯಕತೆ ಏನಾದ? ದೇವರು ನಮ್ಮ ಸಂಗಡಾನ, ನಾವು ಕೂಗಬೇಕಷ್ಟೇ. ನಮ್ಮ ಕಷ್ಟ ಹೇಳ್ಬೇಕು, ನಮಗೆ ದೇವರು ಉತ್ತರ ಕೊಡ್ತಾನ. ನಾವು ಕಷ್ಟನೇ ಹೇಳಿಲ್ಲ, ನಾವು ಪ್ರಾರ್ಥನೆನೇ ಮಾಡ್ಲಿಲ್ಲ, ನಾವು ವಾಕ್ಯನೇ ಓದ್ಲಿಲ್ಲ ಅಂತಂದ್ರೆ ನಮ್ಮ ಕಷ್ಟ ಹೆಂಗ ದೇವರು ನಮ್ಗೆ ಬಿಡುಗಡೆ ಕೊಡಬೇಕು? ಹಾಲೆಲೂಯಾ. ಕೇಳ್ತಾನ, ನೋಡ್ತಾನ, ನಮ್ಮ ಮಧ್ಯದಾಗ ನೀನತ್ತಗ ಪ್ರಾರ್ಥನದ ಮುಖಾಂತರ ಹೇಳಬೇಕು. ಹಾಲೆಲೂಯಾ. ನನ್ನ ಕಷ್ಟ ಹಿಂಗಾದ, ನನ್ನ ಸಮಸ್ಯೆ ಹಿಂಗಾದ, ನನ್ನ ಪ್ರಾಬ್ಲಮ್ ಹಿಂಗಾದ. ಹಾಲೆಲೂಯಾ. ನೀನ್ ಹೆಂಗ್ ಕೂಗುತ್ತಿದೋ ದೇವರ ಅದೇ ಕ್ಷಣ ಬಂದು ಕೇಸ ನಿನ್ನ ಸಮೀಪಕ್ಕೆ ಬಂದು ಭಯ ಪಡಬೇಡ ಅಂತ ಹೇಳ್ತಾನ. ಭಯ ಪಡಬೇಡ ಅಂತಂದ್ರೆ, ನೀನು ಭಯ ಪಡಬೇಡ ಅಂದ್ರೆ ಪ್ರಾರ್ಥನೆ ಹೆಂಗ ಮಾಡಿದೋ ನೀನು ಭಯ ಪಡಬೇಡ, ಮಿಕ್ಕಿದೆಲ್ಲ ದೇವರ ಕೆಲಸ ಮಾಡ್ತಾನ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತಾನ. ನಿನ್ನ ಚಿಂತೆ ಆತ ತಗೊಂಡ್ಬಿಡ್ತಾನ. ನಿನಗೆ ನೋವು ಬ್ಯಾನಿ ಏನು ಶರೀರದಾಗಿತ್ತ ಬಿಡುಗಡೆ ಮಾಡಿಡ್ತಾನ. ಮಾಟ ಮಂತ್ರದಾಗ ಒಳಗಡೆ ಆಗಿದೆ ಬಿಡುಗಡೆ ಮಾಡ್ತಾನ. ದುಃಖದಾಗಿದ್ದ, ಕಣ್ಣೀರದಾಗ ಸುರಿತಾ ಇದ್ದ ಕಣ್ಣೀರು, ನೀನ್ ಅಳ್ತಾ ಇದ್ಯಾ, ದೇವರ ಕಣ್ಣೀರು ಒರೆಸ್ತಾನ. ಒಟ್ಟ ನೀನು ಅಂಜಬೇಡ, ಭಯ ಪಡಬೇಡ. ಹಾಲೆಲೂಯಾ. ವಾಕ್ಯ ಓದ್ಕೋಣ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯ ಪಡಬೇಡ ಎಂದು ಹೇಳಿದಿ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರಿಗೆ ನಾವು ಪ್ರಾರ್ಥನೆ ಮಾಡೋ ಮಕ್ಕಳಾಗಬೇಕು. ಯಾವಾಗ ನಾವು ಪ್ರಾರ್ಥನೆದಾಗ ಬೆಳಗಿನ ಜಾವ ರಾತ್ರಿಗೆ ನಾವು ಪ್ರಾರ್ಥನೆ ಕೊಡ್ತೀವೋ ದೇವರು ಅವಾಗವಾಗ ನಮ್ಮ ಪ್ರಾರ್ಥನದ ಉತ್ತರ ಕೊಡ್ತಾನ. ಹಾಲೆಲೂಯಾ. ನಮಗೊಂದು ಪ್ರಾರ್ಥನೆದಾಗ ಒಂದು ಬಲ ಬರ್ತದ, ನಮಗೊಂದು ಪ್ರಾರ್ಥನೆದಾಗ ಶಕ್ತಿ ಬರ್ತದ, ನಮಗೊಂದು ಪ್ರಾರ್ಥನೆದಾಗ ಸಮಾಧಾನ ಬರ್ತದ. ಯಾಕಂದ್ರೆ ದೇವರಿಗೆ ಎಷ್ಟು ಪ್ರಾರ್ಥನೆ ಮಾಡ್ತೀವಿ ಅಷ್ಟೆಲ್ಲ ನಮ್ಮ ಕಷ್ಟಗಳು ತಾನೇ ತಗೊಂಡ್ಬಿಡ್ತಾನ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡೋರಾಗ್ಬೇಕು. ನಾವು ಪ್ರಾರ್ಥನೆದಾಗ ದೇವರ ಹತ್ರ ಹೇಳಿಲ್ಲ ಅಂತಂದ್ರೆ ನಮ್ಗೆ ಧೈರ್ಯ ಕಳ್ಕೊಂಡ್ಬಿಡ್ತೀವಿ. ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳ್ತೀವಿ ನೋಡು, ನಮ್ಗೆ ಧೈರ್ಯ ಕೊಡ್ತಾನ. ಅವ್ರು ಏನಂತಾನ? ಭಯ ಪಡಬೇಡ ಅಂತಾನ, ಅಂಜಕ್ ಹೋಗ್ಬೇಡ ಅಂತಾನ. ಹಾಲೆಲೂಯಾ. ನಿನ್ನ ಕಷ್ಟ ಎಲ್ಲ ಸಾಲ್ವ್ ಆಗ್ತಾವ, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದ. ನೀನ್ ಅಂಜಕ್ಕೆ ಹೋಗ್ಬೇಡ. ಯಾಕೆ ಅನ್ಸುತ್ತಾ ಇದ್ರಿ? ಯಾವ ವಿಷಯಕ್ಕಾಗಿ ಅಂಜುತ್ತಾ ಇದ್ದಿ ಆ ವಿಷಯಕ್ಕೆ ದೇವ್ರಿಗೆ ಹೇಳು. ಈ ವಿಷಯಕ್ಕಾಗಿ ದೇವರೇ ನಾನು ಅಂಜುತ್ತಾ ಇದ್ದೀನಿ ಅಂತ ದೇವ್ರಿಗೆ ಹೇಳಿ ನೋಡು. ದೇವರು ತನ್ನ ದೂತರನ್ನು ಕಳಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ. ಈ ವಿಷಯಕ್ಕೆ ಅಂತ ನಿನ್ನ ದೇವರಿಗೆ ಹೇಳು. ಈ ವಿಷಯದಲ್ಲಿ ದೇವರೇ ನಾನು ಅಂಜುತ್ತಾ ಇದ್ದೀನಿ, ಈ ವಿಷಯದಲ್ಲಿ ನಾನು ಏನ್ ಮಾಡ್ಲಿ, ಈ ವಿಷಯದಲ್ಲಿ ನಾನು ಬಲ ಕಳ್ಕೊಂಡಿನಿ, ನಾನು ಕುಗ್ಗೋಗಿನಿ ಅಂತ ಆ ವಿಷಯಕ್ಕೆ ಯಾವ ವಿಷಯದಲ್ಲಿ ನೀನು ಅಂಜುತ್ತೀನಿ ಆ ವಿಷಯದಲ್ಲಿ ದೇವರಿಗೆ ಹೇಳು, ಕರ್ತನಿಗೆ ಹೇಳು. ನಾನು ಒಂಟಿ ಆಗಿನಿ ಆ ವಿಷಯದಾಗ ದೇವರಿಗೆ ಹೇಳು. ನನಗೆ ರೋಗ ಆದ ಆ ವಿಷಯದಾಗ ದೇವರಿಗೆ ಹೇಳು. ನಾನು ಮಾಟ ಮಂತ್ರ ಒಳಗಡೆ ಆಗಿನಿ ಆ ವಿಷಯದಾಗ ದೇವರಿಗೆ ಹೇಳು. ನಾನು ನನ್ನ ಯಜಮಾನ ಬಿಟ್ಟೋದ, ನನ್ನ ಹೆಂಡತಿ ಬಿಟ್ಟೋದು, ನನ್ನ ಮಕ್ಕಳು ಬಿಟ್ಟೋದು, ನನ್ನ ಮನೆಯ ಪ್ರಾಬ್ಲಮ್, ನನ್ನ ಗದ್ದೆ ಪ್ರಾಬ್ಲಮ್, ನನ್ನ ಹೊಲ ಪ್ರಾಬ್ಲಮ್, ನಾನು ಚಟಗಳು ಮಾಡಿ ನನಗೆ ದೊಡ್ಡ ರೋಗ ಬಂದದ, ನಾನು ಸಮಸ್ಯೆದಾಗ ಸಿಗ ಬಿದ್ದೀನಿ, ನಾನು ಸಾಲದಾಗ ಸಿಗ ಬಿದ್ದೀನಿ, ನನ್ನವರು ನನಗೆ ಯಾರಿಲ್ಲ, ನಾನು ಒಂಟಿ ಆಗಿನಿ. ಯಾವ ವಿಷಯದಾಗ ನಿನಗೆ ಸರಿ ಕಾಣ್ತದೋ ಆ ವಿಷಯದಾಗ ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳು. ಹಾಲೆಲೂಯಾ. ದೇವರಿಗೆ ಪ್ರಾರ್ಥನೆ ಮಾಡೇ ಹೇಳ್ಬೇಕಾ? ಪ್ರಾರ್ಥನೆ ಮಾಡೇ ಹೇಳ್ಬೇಕು. ದೇವರ ಉದ್ದೇಶ ಏನಿರ್ತದ? ನಿನ್ನ ನೋಡ್ತಾ ಇರ್ತಾರ. ನನ್ನ ಮಕ್ಕಳಿಗೆ ಹೆಂಗ ಬೆಳೆಸಬೇಕು, ನನ್ನ ಮಕ್ಕಳಿಗೆ ಹೆಂಗ ಮುಂದೆ ತರಬೇಕು,
ಹಲ್ಲೆಲೂಯಾ. ನೀನ್ ಯಾವಾಗ ನೀನು ಪ್ರಾರ್ಥನಾ ಮಾಡ್ತಾ ಇಲ್ಲ ಅಂದ್ರೆ ದೇವರಿಗೆ ಇದೇ ಉದ್ದೇಶ. ನೀನು ಪ್ರಾರ್ಥನಾ ಮಾಡು, ನೀನು ಪ್ರಾರ್ಥನಾ ಮಾಡ್ಲಿಲ್ಲ ಅಂದ್ರೆ ದೇವರಲ್ಲಿ ಒಂದೇ ಉದ್ದೇಶ ಏನು, ನನ್ನ ಮಕ್ಕಳಿಗೆ ನಾನು ಬಿಡುಗಡೆ ಕೊಟ್ಟು ಬೆಳೆಸ್ತಾನೆ ಹೋಗ್ಬೇಕು. ಯಾವಾಗ ಈ ಸಮಸ್ಯೆಗಳು ಬರ್ತಾ ಇರ್ತೋ ಅದನ್ನ ಬಿಡಿಸಿ ಕೇಳಿಸಿ ದೇವರು ಬೆಳೆಸ್ತಾನೆ ಹೋಗ್ತಾ ಇರ್ತಾನ. ಯಾವಾಗ ನೀನು ಪ್ರಾರ್ಥನಾ ಮಾಡ್ತೀಯ ಅವಾಗ ಬಿಡಿಸಿ ಬೆಳೆಸ್ತಾನೆ ಹೋಗ್ತಾ ಇರ್ತಾನ. ದೇವರಿಗೆ ನೀನು ಪ್ರಾರ್ಥನಾ ಮಾಡಿದಾಗ ಬಿ ಇದೇ ಆಲೋಚನೆ, ದೇವರು ನಿನ್ನಗ ಬಿಡುಗಡೆ ಕೊಟ್ಟು ಬೆಳೆಸಬೇಕು, ನಿನ್ನ ಜೀವನದಾಗ ಬಿಡುಗಡೆ ಕೊಟ್ಟು ಮುಂದಾರಿಸ್ಬೇಕು. ಪ್ರಾರ್ಥನಾ ಮಾಡ್ಲಿಲ್ಲ ಅಂದ್ರೆ ದೇವರು ನಿಂತು ಇಷ್ಟೇ, ನನ್ನ ಮಗನಿಗೆ ಬೆಳೆಸ್ಬೇಕು. ಪರಮಾತ್ಮನ ಆಲೋಚನೆ, ನನ್ನ ಮಗನಿಗೆ ಬಿಡುಗಡೆ ಆಗ್ಬೇಕು, ನನ್ನ ಮಗ ಹೋಗಿ ಸುವಾರ್ತೆ ಹೇಳ್ಬೇಕು, ನನ್ನ ಮಗ ಪ್ರಾರ್ಥನೆ ಮಾಡೋ ಮಗನಾಗ್ಬೇಕು. ದೇವ್ರು ಇದೇ ನಿನ್ನ ಬಗ್ಗೆ ಆಸೆ ಇಟ್ಕೊಂಡು ಕೊಡ್ತಿರ್ತಾನ. ಆದ್ರೆ ನೀವು ಪ್ರಾರ್ಥನೆ ಮಾಡ್ಲಿಲ್ಲ ಅಂತಂದ್ರೆ ಮುಂದೆ ಬರಕ್ ಆಗಲ್ಲ. ಅದು ಎಲ್ಲಿ ಭಯ ಪಟ್ಟಿವಿ ಅದಕ್ಕೆ ಎದುರು ಓಡ್ಸಕ್ ಆಗೋದಿಲ್ಲಲ್ಲ. ಅದನ್ನು ಓಡಿಸಿ ಆ ವಿಷಯದಲ್ಲಿ ದೇವರಿಗೆ ಹೇಳಿ ಓಡಿಸಿ ಮುಂದೆ ಸಾಗಬೇಕು. ಇವತ್ತ ರಾತ್ರಿ ಆಗದ, ಮುಂಜಾನೆ ಸೂರ್ಯ ಬರ್ತಾನಲ್ಲ, ರಾತ್ರಿ ಹಿಂಗೆ ಇರಲ್ಲ, ನಾಳೆ ಸೂರ್ಯ ಬರ್ತಾನ. ಹಲ್ಲೆಲೂಯಾ. ಮುಂಜಾಲಿದ್ರೆ ರಾತ್ರಿ ಆಗ್ತದ, ಮುಂಜಾನೆ ಹಂಗೆ ಇರಲ್ಲ, ಹಗುಲ್ ಹಂಗೆ ಇರಲ್ಲ, ರಾತ್ರಿ ರಾತ್ರಿ ಇದ್ರೆ ಹಗುಲ್ ಆಗ್ತದ. ಹಲ್ಲೆಲೂಯಾ. ಒಂದೇ ಕಾಯಂ ಇರಲ್ಲ, ಚೇಂಜ್ ಆಗ್ತಾ ಹೋಗ್ತದ. ನಿನ್ನ ಜೀವನದಾಗ ಬಿ ಚೇಂಜ್ ಆಗ್ತದ. ಭಯ ಯಾವ ವಿಷಯಕ್ಕಾಗಿ ಪಡಕತ್ತೀರಿ ಆ ವಿಷಯದಲ್ಲಿ ದೇವರಿಗೆ ಹೇಳ್ರಿ. ಯಾವ ವಿಷಯದಲ್ಲಿ ನೀನು ಭಯ ಪಡ್ತಾ ಇದ್ರು ಆ ವಿಷಯದಾಗ ದೇವರಿಗೆ ಹೇಳು, ದೇವರು ಓಡಿಸ್ತಾನ, ದೇವರು ಬಿಡುಗಡೆ ಕೊಡ್ತಾನ. ಅಲ್ಲೆಲ್ಲ ಒಂದು ದೆವ್ವ ನಿನಗೆ ಸತಾಸಕತ್ತದಂದ್ರೆ ದೇವರಿಗೆ ಹೇಳು, ನಾನು ದೆವ್ವ ನೋಡಿ ಅಂಜಿದ ದೇವರೇ ಭಯ ಪಡಕತ್ತಿದ, ದೇವರಿಗೆ ಹೇಳು. ಎಲ್ಲಿ ದೆವ್ವ ನೋಡಿದಿ? ಕರ್ತನಿಗೆ ಹೇಳು. ಆ ಸ್ಥಾನದಾಗ ನಾ ದೆವ್ವ ನೋಡಿದೆ, ಈ ಅಕ್ಕನಲ್ಲಿ ನಾ ದೆವ್ವ ನೋಡಿದೆ, ಆ ತಂಗಿಯಲ್ಲಿ ನಾ ದೆವ್ವ ನೋಡಿದೆ, ಅವ್ರ ಮನೆಗೆ ನಾ ದೆವ್ವ ನೋಡಿದೆ. ದೇವರಿಗೆ ಹೇಳು, ಭಯ ಓಡಿಸ್ತಾನ, ಬಿಡುಗಡೆ ಕೊಡ್ತಾನ. ಒಂಟಿ ಆಗಿದೆ ಅಂದ್ರೆ ದೇವರಿಗೆ ಹೇಳು. ಆತ್ಮಗಳ ವಿಷಯಕ್ಕಾಗಿ ಭಯ ಪಡಕತ್ತಿದಂದ್ರೆ ದೇವರಿಗೆ ಹೇಳು. ಯಾವ ವಿಷಯಕ್ಕಾಗಿ ನೀನು ಭಯ ಪಡ್ತಾ ಇದ್ದೀಯ ಆ ವಿಷಯಕ್ಕಾಗಿ ದೇವರಿಗೆ ಹೇಳು, ಪರಮಾತ್ಮ ಸಹಾಯ ಮಾಡ್ತಾನ. ಹಲ್ಲೆಲೂಯಾ. ವಾಕ್ಯ ಓದ್ಕೋಣ ಒಂದು ಮತ್ತೊಂದು ಸಲ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪ, ಈಗ ನಾವು ಓಕೆ, ನಾನು ಕೂಗಕತ್ತೀನಿ, ನನ್ನ ಸಮೀಪಕ್ಕೆ ಬಂದ. ಹಲ್ಲೆಲೂಯಾ. ನಾ ಪ್ರಾರ್ಥನೆ ಮಾಡಕತ್ತೀನಿ, ನನ್ನ ಸಮೀಪಕ್ಕೆ ಬಂದ. ನೀನ್ ಪ್ರಾರ್ಥನೆ ಮಾಡು, ನಿನ್ನ ಸಮೀಪಕ್ಕೆ ಬರ್ತಾನ. ಉದಾಹರಣೆ ಕೊಟ್ಟು ಹೇಳ್ತೇನೆ, ದೇವರಿಗೆ ಸ್ತೋತ್ರ. 3 ಪ್ರಾರ್ಥನೆ ಮಾಡಕತ್ತಾರ, 2-3 ಸೇರಿ ಕೂಡಿ ಬಂದ್ರೆ ಅಲ್ಲಿ ದೇವರು ಇರ್ತಾರ. ಓಕೆ, ಅದು ಬಿ ವಾಕ್ಯದ ಮತ್ತೆ 18-20. ಓಕೆ, ಹಲ್ಲೆಲೂಯಾ. ಇಲ್ಲಿ 2-3 ಸೇರಿ ಪ್ರಾರ್ಥನೆ ಮಾಡಕತ್ತಾರ. ಒಬ್ಬ ಮಗಳು ದೇವರ ಆತ್ಮ ತುಂಬಿ ಪ್ರಾರ್ಥನೆ ಮಾಡಕತ್ತಾರ. 2 ಕಣ್ಣು ತೆರೆದು ನಿನ್ನನೇ ನೋಡಕತ್ತಾರ. ಅಂದ್ರೆ ಒಬ್ಬ ಹೆಣ್ಣು ಮಗಳು ಅಕ್ಕ ಪ್ರಾರ್ಥನೆ ಮಾಡಕತ್ತನಲ್ಲ, ಅವ್ರ ಬಲ್ಲಿ ದೇವರು ಹೋಗಿ ಬಿಡಿಸ್ತಾನ. ಇವ್ರು ಅಕ್ಕಿಗೆ ನೋಡ್ತಾ ಇರ್ತಾರ, ಅಂದ್ರೆ ಅಕ್ಕಿನ ಬಲ್ಲಿ ಧ್ಯಾನ ಅದ, ದೇವರ ಕಡೆಗೆ ಧ್ಯಾನ ಇಲ್ಲ. ನಾವು ಪ್ರಾರ್ಥನಾದಾಗ ಆತ್ಮದಾಗ ತುಂಬಿ, ಪವಿತ್ರ ಆತ್ಮ ತುಂಬಿ ದೇವರಿಗೆ ಹೇಳ್ತಾ ಹೋದ್ರೆ ನಮ್ಮ ಸಮೀಪಕ್ಕೆ ಬರ್ತಾನ. ಬಂದು ಭಯ ಪಡಬೇಡ ಎಂದು ಹೇಳ್ತಾನ. ಭಯ ಪಡಬೇಡ ಮಗನೇ, ಭಯ ಪಡಬೇಡ ಮಗನೇ ಅಂತ ಹೇಳ್ತಾನ. ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತಂದ್ರೆ ಭಯ ಉಂಟಾಗ್ತದ. ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಅವಾಗ ಭಯ ಬಿಟ್ಟು ಹೋಗ್ತದ. ಯಾಕ? ದೇವರ ಭಯ ತೆಗೆದು ಬಿಡ್ತಾನ. ನಮ್ಮ ಜೀವನದಾಗ ಪ್ರಾರ್ಥನೆ ಬೇಕು. ಪ್ರಾರ್ಥನೆ ಇರ್ಲಾರ್ದೆ ಭಯ ಹೋಗ್ಬೇಕಂದ್ರೆ ಪ್ರಾರ್ಥನೆ ಬೇಕು. ಅಂಜಿಕೆ ನಿನಗೆ ಯಾವ ಜೀವನ ಎದುರ್ಸಲಕ್ ಬರಕತ್ತದ. ಏನನ್ ತಪ್ಪು ಮಾಡಿದ್ಯಾ? ಮದುವೆ ಆಗಕ್ಕಿಂತ ಮುಂಚೆ ಏನನ್ ತಪ್ಪು ಮಾಡಿದಿ? ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಲ್ಲ. ಮದುವೆ ಆಗಕ್ಕಿಂತ ಮುಂಚೆ ಏನ್ ತಪ್ಪು ಮಾಡಿದಿ? ದೇವರ ಹತ್ರ ಕ್ಷಮೆ ಕೇಳಿಕೆಸಿ ಭಯ ಪಡಬೇಡ, ಯೇಸು ನಾಮದಲ್ಲಿ ನನ್ನ ಪಾಪ ಕ್ಷಮಿಸು ಅಂತ ನೀನು ಪ್ರಾರ್ಥನೆ ಮಾಡಿದಂದ್ರೆ ದೇವರು ನಿನಗೆ ಜಯ ಕೊಡ್ತಾನ. ಹೆಣ್ಣು ಮಗಳಾಗ್ಲಿ, ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಎಲ್ಲಿ ನೀನು ಪಾಪ ಮಾಡಿದಿ ಅಲ್ಲಿ ಪರಮೇಶ್ವರ ಹತ್ರ ಕ್ಷಮೆ ಕೇಳು. ಎಲ್ಲಿ ನೀನು ಪಾಪ ಮಾಡಿದಿ ಅಲ್ಲಿ ಪರಮಾತ್ಮಂಗ ಕ್ಷಮೆ ಕೇಳು. ಅದೇ ಧ್ಯಾನದಲ್ಲಿ ಇರಬೇಡ. ನಿನ್ನ ಅದೇ ಜೀವನದಾಗ ಅದು ಜ್ಞಾಪಕ ಶೈತಾನ ತಂದಾಗ್ತದ. ಅದು ಹಿಂಗಾಯ್ತು ದೆವ್ವ ತಂದಾಗ್ತದ. ಅದು ಭಯ ಪಡಕತ್ತಿದಿ, ಅಂಜಕತ್ತಿದಿ. ಭಯ ಪಡಬೇಡ. ನಿನ್ನ ಪಾಪ ಕ್ಷಮಿಸಿದ ಮ್ಯಾಗ ಆಯ್ತು, ನಿನಗೆ ಪಾಪ ಕ್ಷಮಿಸಲ್ಪಟ್ಟದ. ನಾನು ಮದುವೆ ಆಗಕ್ಕಿಂತ ಮುಂಚೆ ನಾನು ಹಿಂಗ್ ಮಾಡೀನಿ, ನಾನು ಹಂಗ್ ಮಾಡೀನಿ. ಅಣ್ಣ, ತಮ್ಮ, ಅಕ್ಕ, ತಂಗರಿ, ಏನ್ ಪ್ರಾಬ್ಲಮ್? ನೀ ಕ್ಷಮೆ ಕೇಳು, ದೇವರ ಹತ್ರ ಸಹಾಯ ಮಾಡ್ತಾನ. ನೀ ಕ್ಷಮೆ ಕೇಳಿದಂದ್ರೆ ದೇವ್ರು ನಿನ್ಗೆ ಸಹಾಯ ಮಾಡ್ತಾನ. ಆ ವಿಷಯದಲ್ಲಿ ಅಂಜಬಾರ್ದು. ಆ ವಿಷಯದಲ್ಲಿ ದೇವರಿಗೆ ಹೇಳಬೇಕು, ಅರಿಕೆ ಮಾಡ್ಬೇಕು. ನಿನ್ನ ಪಾಪ ಅರಿಕೆ ಮಾಡ್ಬೇಕು, ನೀನು ಕ್ಷಮೆ ಕೇಳಬೇಕು. ಹಲ್ಲೆಲೂಯಾ. ಒಬ್ರಿಗೊಬ್ರು ಪ್ರೀತಿ ದೇವರಿಗೆ ಮಾಡ್ಬೇಕು. ನೀವು ಒಬ್ರಿಗೊಬ್ರು ಇದ್ರಾಗ ಸಿಗಬೀಳಬಾರ್ದು, ವಿಚಾರದಾಗ ಸಿಗಬೀಳಬಾರ್ದು.
ಹಲ್ಲೆಲೂಯ. ಒಬ್ರಿಗೊಬ್ರು ಪ್ರೀತಿಸ್ಬೇಕು, ಒಬ್ರಿಗೊಬ್ರು ಕ್ಷಮಿಸಿ ಪ್ರೀತಿ ಮಾಡ್ಬೇಕು, ಪ್ರೀತಿಸ್ಬೇಕು. ನಾನು ಇವ್ರಿಗೆ ಕ್ಷಮಿಸ್ತೀನಿ, ಇವ್ರು ನಿನಗೆ ಕ್ಷಮಿಸ್ಬೇಕು. ವೈರಿಗಳನ್ನ ಕ್ಷಮಿಸ್ಬೇಕು, ಪ್ರೀತಿಸ್ಬೇಕು. ಹಲ್ಲೆಲೂಯ. ಆದ್ರೆ ಅದ್ರಾಗೆ ಕೆಟ್ಟದ್ರಾಗ ಎದುರಾಗ ಹೋಗಿಸಿ ವಿಚಾರದಾಗ ಸಿಗಬಿದ್ದು ದೇವರ್ಲಿಂತ ದೂರ ಆಗಿ ಕೇಸಿ ಭಯ ಪಟ್ಕೋ ಅಂತ ಇದ್ರೆ ಶೈತಾನ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ನಿನಗೆ ಇನ್ನ ದೇವರ್ಲಿಂತ ದೂರ ಮಾಡ್ತಾನ. ಇನ್ನ ದೇವರ್ಲಿಂತ ಕೆಟ್ಟು ನಿನಗೆ ಕೆಟ್ಟ ಆಲೋಚನೆ ಹಾಕಿ ದೇವರ್ಲಿಂತ ದೂರ ಮಾಡ್ತಾನ. ಒಂದು ಶುದ್ಧಾಗಿ ಒಂದು ಧೈರ್ಯದಿಂದ ಪ್ರಾರ್ಥನೆ ಮಾಡು, ದೇವರಿಗೆ ಕೂಗು, ದೇವರು ನಿನ್ನ ಸಮೀಪಕ್ಕೆ ಬಂದು ಭಯ ಪಡಬೇಡ, ಅಂಜಬೇಡ, ನಿನ್ನ ಪಾಪ ಕ್ಷಮಿಸುತ್ತಾನೆ ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಯಾವ ವಿಷಯಕ್ಕಲ್ಲಿ ನಿನ್ನ ಸಾಲ ವಿಷಯಕ್ಕಾಗಿ ಅಂಜಕತ್ತಿದ್ಯಾ? ಸಾಲ ಮಾಡಿದ್ದೀನಿ, ಒಂಟಿ ಆಗಿದ್ದೀನಿ, ನನಗೆ ಯಾರು ಸಾಲ ಕಟ್ಟೋರಿಲ್ಲ, ನಾನು ಒಂಟಿ ಆಗಿದ್ದೀನಿ ಅಂತ ನಿನ್ನ ಅಂಜಕತ್ತಿದೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡು, ದೇವ್ರು ನಿನಗೆ ಸಹಾಯ ಮಾಡ್ತಾನ, ಪರಮಾತ್ಮ ಸಹಾಯ ಮಾಡ್ತಾನ. ನಮ್ಮ ಮಗಳ ಮದುವೆ ನಿಂತೋಗ್ತದೆ ಅಂತ ಭಯ ಪಡಾಕತ್ತಿದ್ಯಾ? ನನ್ನ ಮಗನ ಮದುವೆ ನಿಂತೋಗ್ತದೆ ಅಂತ ಭಯ ಪಡಾಕತ್ತಿದ್ಯಾ? ದೇವರು ಸಹಾಯ ಮಾಡ್ತಾನ. ಪ್ರಾರ್ಥನೆ ಮಾಡ್ರಿ, ದೇವರೇ ಜೋಡಿ ಮಾಡ್ತಾನ. ಹಲ್ಲೆಲೂಯಾ. ದೇವರೇ ಜೋಡಿ ಮಾಡ್ತಾನ. ನನಗೆ ಕೆಲ್ಸಲಿಂತ ತೆಗಿತಾರಂತ ಭಯ ಪಡ್ತಾ ಇದ್ದ, ದೇವರ ಹತ್ರ ಪ್ರಾರ್ಥನೆ ಮಾಡು, ನಿನ್ನ ಸಮೀಪಕ್ಕೆ ಬಂದು ದೇವರು ಕೆಲಸ ಕೊಡ್ತಾನ. ನನ್ನ ಜಾಗ ಹೋಗ್ತದಂತ ಭಯ ಪಡ್ತಾ ಇದ್ದ, ದೇವರಿಗೆ ಪ್ರಾರ್ಥನೆ ಮಾಡು, ನಿನ್ನ ಸಮೀಪಕ್ಕೆ ಬಂದು ಜಾಗ ನಿನಗೆ ಇಸ್ತು ಕೊಡ್ತಾನ. ನೀ ಯಾವ ವಿಷಯಕ್ಕಾಗಿ ನೀನು ಭಯ ಪಡ್ತಾ ಇದ್ದೀ, ಆ ವಿಷಯಕ್ಕಾಗಿ ದೇವರು ನಿನ್ನ ಸಮೀಪಕ್ಕೆ ಬಂದು ಬಿಡುಗಡೆ ಕೊಡ್ತಾನ. ಮಕ್ಕಳಿಲ್ಲ ಅಂತ ಭಯ ಪಡ್ತಾ ಇದ್ದ, ಭಯ ಪಡಬೇಡ, ದೇವರೇ ಸಂತಾನ ಕೊಡ್ತಾನ. ಹಲ್ಲೆಲೂಯಾ. ದೇವರು ಸಹಾಯ ಮಾಡ್ತಾನ. ಒಟ್ಟ ನೀವು ಪಾಪದಲ್ಲಿಂತ ಅರಿಕೆ ಮಾಡಿಕೊಂಡು ದೇವರಿಗೆ ಕೂಗಿರಿ, ದೇವರು ಬಂದು ನಿನ್ನ ಸಮೀಪಕ್ಕೆ ಬಂದು ಧೈರ್ಯ ಕೊಡ್ತಾನ, ಬಲ ಕೊಡ್ತಾನ. ಮತ್ತೆ ಹೇಳ್ತಾನ, ಅಂಜಬೇಡ ಮಗಳೇ, ಅಂಜಬೇಡ ಮಗನೇ, ನಿನಗೆ ಧೈರ್ಯ ಕೊಟ್ಟು ಹೇಳ್ತಾನ. ಹಲ್ಲೆಲೂಯಾ. ನೀನು ಪವಿತ್ರಲಿಂತ ನಿನ್ನ ಕರ್ತನ ಆತ್ಮಲಿಂತ ಸಹಾಯಲಿಂತ ಪ್ರಾರ್ಥನೆ ಮಾಡು, ದೇವರಿಗೆ ಕೂಗು, ದೇವರು ಸಹಾಯ ಮಾಡ್ತಾನ. ಆಮೇನ್. ಈ ವಾಕ್ಯ ಇವ್ರು ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ತಂದೆಯಾದ ದೇವ, ನೀವು ಒಳ್ಳೆ ವಾಕ್ಯ ತಂದೆಯಾದ ದೇವ, ಪ್ರಲಾಪಗಳು ಸ್ವಾಮಿ 3ನೇ ಅಧ್ಯಾಯ 57ನೇ ವಚನ, ಕರ್ತನೆ ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯ ಪಡಬೇಡ ಎಂದು ಹೇಳಿದೆ. ಅವರು ಸ್ವಾಮಿಯ ಕೂಗಿಕೊಂಡಾಗ ರಾಜ್ಯ ನಮ್ಮ ಸಮೀಪದಲ್ಲಿ ಬಂದು ಭಯ ಪಡಬೇಡ ಮಗನೇ ಮಗಳೇ, ನಾನು ಇದ್ದೀನಿ ಅಂತ ಹೇಳುವಂತ ದೇವರೇನಾಗಿದ್ದೀನಿ, ನಿನಗೆ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಜೀವನದಾಗ ಭಯದಾತ್ಮ ಬಿಡುಗಡೆ ಆಗ್ಲಿ, ಧೈರ್ಯ ಉಂಟಾಗ್ಲಿ ಕರ್ತಾನೆ. ಯೆಹೋವನ ಧೈರ್ಯ, ಯೆಹೋವನ ಬಲ, ಯೆಹೋವನ ಶಕ್ತಿ, ಯೆಹೋವನ ಆನಂದ, ಸಂತೋಷ, ಸಮಾಧಾನ ಪ್ರತಿಯೊಬ್ಬರ ಮಕ್ಕಳ ಜೀವನ ಇಳಿದು ಬರ್ಲಿ ಕರ್ತಾನೆ. ಈ ವಾಕ್ಯ ಪ್ರತಿಯೊಬ್ಬರ ಜೀವನದಾಗ ನೆರವೇರ್ಲಿ ಸ್ವಾಮಿ. ಈ ವಾಕ್ಯ ಪ್ರತಿಯೊಬ್ಬರ ಜೀವನದಾಗ ಆಶೀರ್ವಾದವಾಗ್ಲಿ ಕರ್ತಾನೆ. ಎಲ್ಲಾರ ಜೀವನದಾಗ ಆಶೀರ್ವಾದ ನಿಧಿಯಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಬೇಡ್ತಾ ಇದ್ದೀನಿ ತಂದೆ. ಈ ಸಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದರೆ ಪರಲೋಕ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.